ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಲಲಿತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಏನಪ್ಪ ಮಕ್ಕಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗನ್ನು ಅಂತ ಅಂದ್ಕೊಂಡ್ರಾ? ಸೊ ಇವತ್ತು ನನ್ನ ಒಂದು ಸಿಂಪಲ್ ಡೈಲಿ ರೋಟೀನನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಮೇಲ್ಗಡೆ ಮನೆ ಮಕ್ಕಳು ಹಾಗೆ ನನ್ನ ಮಗಳು ಎಲ್ಲರೂ ಕೂಡ ಇದ್ದರು. ಅವ್ರಿಗೆಲ್ಲರಿಗೂ ತಿಂಡಿ ಹಾಕೊಟ್ಟಿದ್ದೆ, ತಿಂತಾಯಿದ್ರು. ಹಾಗೆ ನನ್ನ ಮಗನ ಸ್ವಲ್ಪ ಆಟ ಆಡ್ತಾ ಇರ್ತಾನೆ ಅಂತ ಹೇಳಿ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೊರಟೆ. ಇದು ಬಂದು ನಾನು ಡೀಪ್ ಕ್ಲೀನಿಂಗ್ ವ್ಲಾಗ್ನ ನೋಡಿಲ್ಲ ಅಂದರೆ ಅದನ್ನು ಹೋಗಿ ದಯವಿಟ್ಟು ನೋಡಿ. ಡೀಪ್ ಕ್ಲೀನಿಂಗ್ ವ್ಲಾಗು ಹಾಗೆ ಪೆಸ್ಟ್ ಕಂಟ್ರೋಲ್ ವ್ಲಾಗನ್ನು ಹಾಕಿದ್ದೀನಿ, ಏನೇನು ಕಾಸ್ಟ್ ಆಗುತ್ತೆ ಏನು ಅಂತ ಹೇಳಿ. ಆ ವ್ಲಾಗ್ ಅದನ್ನೆಲ್ಲ ಮಾಡಿ ಮುಗಿಸಿದ ನಂತರ ಮನೆಯಲ್ಲೆಲ್ಲ ಸ್ವಲ್ಪ ಧೂಳು ಕಟ್ಕೊಂಡಿತ್ತು, ಎಲ್ಲವನ್ನು ಯುಗಾದಿಗೆ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಎಟಗಿಸ್ತಾ ಇರಲಿಲ್ಲ ನನಗೆ, ಹಾಗಾಗಿ ದೊಡ್ಡದು ಕೋಲ್ ತಗೊಂಡು ಅದರಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ಪಾಪು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ಅವನು ಮಧ್ಯೆ ಬಂದುಬಿಡ್ತಾನೆ, ಆದ್ರೂ ಕೂಡ ಅವ್ನು ಇಟ್ಕೊಂಡು ಕ್ಲೀನ್ ಮಾಡೋದು ತುಂಬ ಕಷ್ಟ. ಮೇಲ್ಗಡೆ ಮನೆ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಇದ್ರಲ್ಲ ಅಂತ ಶುರು ಮಾಡಿದ್ದೆ. ಅಷ್ಟರಲ್ಲಿ ಅವರು ಹೊರಟೋದ್ರು. ಆಮೇಲೆ ಪಾಪುನ ಮಲಗಿಸಿದ್ದೀನಿ ನೋಡಿ. ಹೊರಗಡೆ ಬಾಲ್ಕನಿಯಿಂದ ಸ್ಟಾರ್ಟ್ ಮಾಡಿ 2 ರೂಮ್ನ ಕ್ಲೀನ್ ಮಾಡಿ ನಂತರ ನಾನು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಯಲ್ಲೆಲ್ಲ ಆಲ್ಮೋಸ್ಟ್ ಕ್ಲೀನಾಗಿತ್ತು, ಬಟ್ ಮೇಲ್ಗಡೆ ಟ್ಯೂಬ್ಲೈಟ್ ಹತ್ರ ಸ್ವಲ್ಪ ಕಟ್ಕೊಂಡಿರುತ್ತಲ್ವ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದನ್ನು ಅದರ್ವೈಸ್ ಅಡುಗೆ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿರೋದ್ರಿಂದ ಎಲ್ಲ ನೀಟಾಗಿತ್ತು. ಅಲ್ಲಿ ಸ್ವಲ್ಪ ಎಷ್ಟಿದೆ ಅಷ್ಟನ್ನು ಮಾತ್ರ ಕ್ಲೀನ್ ಮಾಡ್ತಾಯಿದ್ದೀನಿ. ಇದೆಲ್ಲ ನಾನು ಯುಗಾದಿಗೆ ಮುಂಚೆ ಮಾಡಿರೋಂತಹ ವಿಡಿಯೋ. ಇವಳು ನನ್ನ ಸಿಸ್ಟರ್ ಮಗಳು, ನನ್ನ ಓರ್ಗಿತ್ತಿ ಮಗಳು ಬಂದಿದ್ಲು, ಮನೆಯಲ್ಲೆಲ್ಲ ಇದ್ಲು 1-2 ದಿನ. ಆವಾಗ ನೋಡಿ ವಿಡಿಯೋ ಆನ್ ಆಗಿರುತ್ತೆ, ನಾನು ಮರ್ತೋಗ್ಬಿಟ್ಟಿದ್ದೆ. ಬಂದು ನೋಡಿದ್ಲು, ಒಂದಷ್ಟು ಡ್ಯಾನ್ಸ್ ಮಾಡಿಬಿಟ್ಟು ಬಂದು ಹೇಳ್ತಾ ಇದ್ದಾಳೆ ವಿಡಿಯೋ ಆನ್ ಆಗಿದೆ ಅಂತ. ನಾನು ಆಫ್ ಮಾಡಮ್ಮ ಅಂತ ಹೇಳಿದೆ. ಆಮೇಲೆ ಬಂದು ಆಫ್ ಮಾಡಿದ್ಲು. ಆಮೇಲೆ ಅವಳ ಕೈಗೇ ಕೊಟ್ಟೆ. ಇದೆಲ್ಲ ವೀಡಿಯೋಸ್ ಕೂಡ ಅವಳೇ ಮಾಡಿರೋದು. ಒಂದು ನಿಮಿಷ ಮಾಡಮ್ಮ ಅಂತ ಹೇಳಿದ್ರೆ 30 ಸೆಕೆಂಡ್ಸ್ ಕೂಡ ಮಾಡಿಲ್ಲ ಅವಳು. ಒಂಚೂರು ಹಿಡಿದು ಬಿಡೋದು, ಆಯಿತು ಚಿಕ್ಕಿ ಅಂತ ಅನ್ನೋಳು. ಏನೋ ಅವಳು ಎಷ್ಟು ವಿಡಿಯೋ ಮಾಡಿದ್ದಾಳೆ ಅಷ್ಟನ್ನು ಹಾಕ್ತಾಯಿದ್ದೀನಿ ನಾನು. ಮಧ್ಯೆ ಕೆಲಸ ಮಾಡಬೇಕಾದ್ರೆ ಒಂದು ನಿಮಿಷ ಹಿಡಿಯಪ್ಪ ಅಂತ ಅಂದ್ಬಿಟ್ಟು ಅವಳ ಹತ್ರ ವೀಡಿಯೋ ಮಾಡಿಸಿದ್ದೀನಿ ನೋಡಿ. ಅಡುಗೆ ಮನೆ, 2 ರೂಮು ಹಾಗೆ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಲಿಗೆ ಬಂದೆ. ಸದ್ಯ ನನ್ನ ಮಗ ಮಲ್ಗೆ ಇದ್ದ, ಅದಕ್ಕೋಸ್ಕರನೇ ಅವನ್ನ ಸ್ವಲ್ಪ ಲೇಟಾಗೆ ಮಲಗಿಸ್ದೆ. ತಿಂಡಿ ಮಾಡಿ ಆಟ ಆಡಿಸಿ ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡಿ ಸುಸ್ತು ಮಾಡಿ ಆಮೇಲೆ ಹಾಲು ಕೊಟ್ಟು ಮಲಗಿಸಿದ್ದೀನಿ. ಹಾಗಾಗಿ ಸ್ವಲ್ಪ ಲೇಟಾಗಿ 1-2 ಅವರ್ಸ್ ನಿದ್ದೆ ಮಾಡಿದ್ರೆ ಒಂದು ಸ್ವಲ್ಪ 2 ಅವರ್ಸಲ್ಲಿ ಕ್ಲೀನ್ ಮಾಡ್ಕೊಬೋದು ಅಂತ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಈ ಬಾಗಿಲ ಹತ್ರ ಎಷ್ಟು ಧೂಳು ಕಟ್ಕೊಂಡ್ಬಿಟ್ಟಿತ್ತು ಅಂದರೆ, ನಮಗೆ ಕೋವಿಡ್ ಟೈಮ್ ಆವಾಗಿಂದನೂ ಕೂಡ ನಾನು ಅಬ್ಸರ್ವೇ ಮಾಡಿಲ್ಲ. ಮಾಮೂಲಿ ಡೋರ್ ಕ್ಲೀನ್ ಮಾಡಿಬಿಡೋದು, ಹಾಗೆ ಕೆಳಗಡೆ ಕ್ಲೀನ್ ಮಾಡಿಬಿಡೋದು, ಹೀಗೆ ಬಿಟ್ಬಿಡ್ತಾ ಇದ್ದೀನಿ. ಒಂದು ಸರಿ ನಮ್ಮ ಅಣ್ಣ ಬಂದು ಈ ಡೋರ್ ಹತ್ರ ಎಲ್ಲ ಇಷ್ಟೊಂದು ಗಲೀಜಾಗಿದೆಯಲ್ಲಮ್ಮ ಅಂತಂದರು. ಆವಾಗ ನೋಡ್ತೀನಿ ಎಲ್ಲ ಡೋರ್ ಹತ್ರನೂ ಹಾಗೆ ಕಟ್ಕೊಂಡ್ಬಿಟ್ಟಿದೆ. ಸರಿ ಇಲ್ಲಪ್ಪ, ಈ ಸರಿ ಯುಗಾದಿ ಕ್ಲೀನ್ ಮಾಡಲೇಬೇಕು ಟೆನಿಕಾಸ್ಟ್ ಅಂತ ಹೇಳಿ. ನನಗೆ ಪಾಪು ಡೆಲಿವರಿ ಆಯಿತು. ಆಮೇಲೆ ಅವ್ನು ಸ್ವಲ್ಪ ಬೆಳ್ಕೊಂಡ, ಅವನು ಓಡಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಕ್ಲೀನ್ ಮಾಡೋದೆಲ್ಲ ಕಷ್ಟ ಆಯಿತು. ನಾನು ಕ್ಲೀನ್ ಮಾಡೋ ಅಷ್ಟೇ ಕೊನೆಗೂ ಎತ್ತಕ್ಕೆ ಆಗಲ್ವಲ್ಲ ನಿನ್ನ ಕೈಯಲ್ಲಿ. ಅಲ್ಲೇ ಕ್ಲೀನ್ ಮಾಡಿ ಸಾಕು. ಕೊನೆಗೂ ನಾನು ಹಾಲು ಕ್ಲೀನ್ ಮಾಡೋ ಅಷ್ಟರಲ್ಲಿ ಎದ್ದೇ ಬಿಟ್ಟ ಅವನು. ಬಂದ್ಬಿಟ್ಟು ನೋಡಿ, ನಾನು ಕ್ಲೀನ್ ಮಾಡ್ತಾ ಇದ್ದರೆ ಮಾತ್ರ ಹಿಂಗೇನೆ ಅವನು ಕಸ ತೊಗೊಂಡು ಕಸ ಗುಡಿಸೋದು, ಇಲ್ಲ ನಾನು ಕ್ಲೀನ್ ಮಾಡೋದು ಹಂಗೆ ಮಾಡ್ತಾನೆ. ಈ ಮಾಪ್ ಬಂದು ನಾನು ಫ್ಲೋರನ್ನು ಕ್ಲೀನ್ ಮಾಡಲ್ಲ, ಅಂದರೆ ನೆಲ ಕ್ಲೀನ್ ಮಾಡೋದಕ್ಕೆ ಇಟ್ಕೊಂಡಿರೋ ಅಂಥ ಮಾಪಲ್ಲ ಇದು. ಇದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಕಬೋರ್ಡ್ಗಳು ಅಥವಾ ಈ ಥರ ದಿವಾನ್ ಕಟ್ ಒಳಗಡೆ ನುಗ್ಗೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಂಥ ಕಡೆ ಮಾತ್ರ ಈ ಪುಟಾಣಿ ಒಂದು ಮಾಪ್ ಇಟ್ಕೊಂಡಿದ್ದೀನಿ. ಈ ಮಾಪಲ್ಲಿ ಮಾಪ್ ಮಾಡ್ತೀನಿ ಅಷ್ಟೇ. ಹಾಗಾಗಿ ದಿವಾನ್ ಕಾಟಲ್ಲೆಲ್ಲ ಸ್ವಲ್ಪ ಜಿರಳೆದೆಲ್ಲ ಅವರು ಹಾಕಿದ್ರಲ್ವ, ಕಾಕ್ರೋಚ್ ಹೋಗಲಿ ಅಂತ ಹೇಳಿ ಅದು ಹಾಕಿದ್ರಲ್ಲ, ಅದೆಲ್ಲ ಸ್ವಲ್ಪ ನೋಡೋಣ ಇದೆಯಾ ಏನು ಅಂತ ಚೆಕ್ ಮಾಡೋಣ ಅಂತಲೇ ಅರ್ಧ ಕ್ಲೀನ್ ಮಾಡಿದೆ. ಹಾಗೆಯೇ ಈ ಕಡೆ ಶೋಕೇಸ್ ಕೆಳಗಡೆ ಕಬೋರ್ಡ್ ಕೂಡ ಕ್ಲೀನ್ ಮಾಡಬೇಕಿತ್ತು. ಶೋಕೇಸ್ ಅಂತೂ 15 days ಒನ್ಸ್ ಕ್ಲೀನ್ ಮಾಡಿದ್ರು. ನಮ್ಮ ಮನೆ ಹತ್ರ ತುಂಬ ನಮ್ಮದು ಸ್ವಲ್ಪ ಮೇಲಿರೋದ್ರಿಂದ ಸಿಕ್ಕಾಬಟ್ಟೆ ಧೂಳು ಬರುತ್ತೆ. ಸುತ್ತಮುತ್ತ ಎಲ್ಲ ರೋಡೇನೆ ನಮಗೆ, ಹಾಗಾಗಿ ಸಿಕ್ಕಾಬಟ್ಟೆ ಧೂಳಾಗುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು. ಇವನ್ ಬಾಲ್ಕನಿ ಹೊರಗಡೆ ಹೊರಾಂಡ ಅಂತ ಹೇಳ್ತಾರಲ್ಲ, ಗಿಡ ಹಾಕಿರೋದು, ಅಲ್ಲೂ ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಧೂಳಾಗುತ್ತೆ. ಎಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಧೂಳಾಗ್ತಾ ಇರುತ್ತೆ. ಹಾಗೆಯೇ ನೋಡಿ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಮಗುನ ಇಟ್ಕೊಂಡು ನಿಜವಾಗ್ಲೂ ಕ್ಲೀನಿಂಗ್ ಕೆಲಸಕ್ಕೆ ಕೈ ಹಾಕೋದು ತುಂಬಾ ಕಷ್ಟ. ಇದೆಲ್ಲ ತೆಗೆದು ಹೊರಗಡೆ ಹಾಕಿದ್ರೆ ಎಲ್ಲ ಬಂದು ಚೆಕ್ ಮಾಡ್ತಾನೆ. ಅದರಲ್ಲೂ ನೀರು ಇಟ್ಕೊಂಡು ಏನಾದರೂ ನಾನು ಒರೆಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಗೀತು. ಇಡೀ ಮನೆಗೆಲ್ಲ ನೀರು ಹಾಕ್ತಾನೆ, ನೀರು ಚೆಲ್ತಾನೆ. ಒಂದು ಸ್ಪೂನ್ ತೊಗೊಂಡು ಬಂದು ಆ ಕೊಳೆ ನೀರೆಲ್ಲ ಎತ್ಕೊಂಡು ನನ್ನ ಬೆನ್ನೊಳಗಡೆ, ತಲೆ ಒಳಗಡೆ ಎಲ್ಲ ಹಾಕ್ಬಿಡ್ತಾನೆ.
ನನಗಂತೂ ಸಾಕಾಯಿತು. ಎಷ್ಟೊತ್ತು ಅಂತ ಅವನನ್ನು ಕೂಡ ಮಲಗ್ಸೋಕ್ಕಾಗುತ್ತೆ. ಸದ್ಯ ನನ್ನ ಮಗಳಿದ್ಲು, ಅವಳ ಜೊತೆನೂ ಕೂಡ ಆಟ ಆಡೋನು. ಬಟ್ ಅದೇ ನಾವೇನು ಮಾಡ್ತೀವಿ ಅದನ್ನೇ ಅವನು ಮಾಡಬೇಕು. ಇವಾಗೆಲ್ಲ ಅನುಕರಣೆ ಮಾಡುವಂತಹ ಟೈಮ್ ಆಗಿರೋದ್ರಿಂದ ನಾವು ಏನು ಮಾಡ್ತೀವಿ ಅದನ್ನೇ ಮಾಡ್ತಾರೆ ಮಕ್ಕಳು. ಸೊ ನೋಡಿ, ನಾನು ಕಸ ಗುಡಿಸಿ ಒರೆಸ್ತಾ ಇದ್ದರೆ ಅವನು ಅದೇ ಮಾಡ್ತಾನೆ. ಏನು ಮಾಡೋದಕ್ಕೂ ಬಿಡ್ತಾ ಇರಲಿಲ್ಲ. ನಮ್ಮ ಪುಟ್ಟಿ ಒಂದೊಂದು ಸ್ವಲ್ಪ ಹೊತ್ತು ಹಿಂಗೆ ಆಟ ಆಡಿಸ್ತಾ ಇದ್ಲು. ಅಷ್ಟರಲ್ಲಿ ನಾನು ಸ್ವಲ್ಪ ಮಾಡ್ಕೊತಿದ್ದೆ. ಬಟ್ ಅವನಿಗೆ ಅದು ಇದು ಮೆಟೀರಿಯಲ್ಸ್ಗಳೆಲ್ಲ ಕಂಡುಬಿಟ್ರೆ ಸಾಕು ಬಂದ್ಬಿಡ್ತಾ ಇದ್ದ. ಸೊ ಹೇಗೋ ಇವನನ್ನ ಇಟ್ಕೊಂಡು 2 ಅವರ್ಸಲ್ಲಿ ಆಗೋ ಕೆಲಸನ 2 ಡೇಸ್ನಲ್ಲಿ ಮಾಡಬೇಕಾಗತ್ತೆ. ಯಾಕಂದರೆ ಪ್ರತಿ ಸಾರಿನೂ ಮಲಗಿಸಿದ ಮೇಲೇ ನೀರಿನ ಕೆಲಸ ಮಾಡಬೇಕು. ಪ್ರತಿ ಸಾರಿನೂ ಮಲಗಿಸಿದ ಮೇಲೇ ಕಬೋರ್ಡ್ಗಳನ್ನ ಕ್ಲೀನ್ ಮಾಡಬೇಕಂದ್ರೆ ಎಲ್ಲ ಹರಿದಾಕ್ಬಿಡ್ತಾನೆ, ಇಲ್ಲ ಎತ್ತಾಕ್ಬಿಡ್ತಾನೆ, ಹಾಗೆ ಮಾಡ್ತಾನೆ. ಹಾಗಾಗಿ ಸೊ ಹೇಳಿದಲ್ವ 2 ಅವರ್ಸಲ್ಲಿ ಆಗೋದು ನಮಗೆ 2 ಡೇಸ್ ಆಗುತ್ತೆ. ಹಿಂಗೆ ಕೂಡ ಆಯಿತು ಈ ಸರಿನೂ. ಟೋಟಲಿ ನನಗೆ ಒಂಥರ ರಿಫ್ರೆಶ್ಮೆಂಟ್ ಸಿಕ್ದಂಗೆ ಆಯಿತು. ಒಂದು ಸಾಟರ್ಡೆ ನೈಟಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ ನೆಕ್ಸ್ಟ್ ಸಾಟರ್ಡೆ ಯುಗಾದಿ ಹಬ್ಬ ಬಂದಿದ್ದು. ಆ ನೆಕ್ಸ್ಟ್ ಸಾಟರ್ಡೆ ಬರೋವರೆಗೂ ಕೂಡ ಕ್ಲೀನಿಂಗ್ ನಡೀತಾನೆ ಇತ್ತು ನಮ್ಮ ಮನೇಲಿ. ಕಿಚನ್ ಡೀಪ್ ಕ್ಲೀನಿಂಗಿಂದ ಸ್ಟಾರ್ಟ್ ಆಗಿದ್ದು, ಪೆಸ್ಟ್ ಕಂಟ್ರೋಲ್ ಆಯಿತು, ಆಮೇಲೆ ಮನೆಯೆಲ್ಲ ಧೂಳು ಕ್ಲೀನ್ ಮಾಡಾಯಿತು, ಆಮೇಲೆ ಕಬೋರ್ಡ್ಸ್ಗಳು ಕ್ಲೀನ್ ಮಾಡಿದೆ, ಆಮೇಲೆ ಬಾಗಿಲುಗಳೆಲ್ಲ ಕ್ಲೀನ್ ಮಾಡಿ, ನೆಕ್ಸ್ಟ್ ಸೋಕೇಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಯಾಕೆ ಅದನ್ನು ಫ್ರೀಸ್ ಮಾಡಿದ್ದೆ ಅಂತ ಹೇಳಿದ್ರೆ, ನೆನ್ನೆ ತಾನೇ ಆ ಇದರಲ್ಲೂ ಬಿದ್ದು ಹೊಡೆದೋಯ್ತು. ಮನೇಲಿ ಆ ಥರ ಅಂದರೆ ಅದು ಗ್ಲಾಸ್ ಐಟಮ್ಮು, ಅದು ಒಡೆದೋಗ್ಬಾರ್ದು ಅಂತ ಹೇಳ್ತಾರೆ. ಒಡೆದೋದ್ರೆ ಏನು ಎತ್ತ ಅಂತ ನಂಗೆ ಗೊತ್ತಿಲ್ಲ. ಏನು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೋಸ್ಟ್ಲಿ ಇದೆಲ್ಲ ಕ್ಲೀನ್ ಮಾಡಿ ನಾನು ಕರೆಕ್ಟಾಗಿಯೇ ಇಟ್ಟಿದ್ದೆ. ಬಟ್ ಏನು ಗಾಳಿ ಬಂತು ಏನು ಅಂತಲೇ ಗೊತ್ತಿಲ್ಲ, ಸಡನ್ನಾಗಿ ಬಿದ್ದುಬಿಟ್ಟು ಹೊಡೆದೋಗ್ಬಿಡ್ತು. ನನಗೆ ತಲೆ ಕೆಟ್ಟೋಯ್ತು. ಆ್ಯಕ್ಚುಲಿ ನೆನ್ನೆ ಹೊಡೆದೋಗಿದ್ದು ನೋಡಿ, ಇದೇ ಹೊಡೆದೋಗಿರೋವಂಥದ್ದು. ಫ್ಲವರ್ ಇಟ್ಟಿದ್ದೀನಲ್ಲ, ಅದು ಬಿದ್ದು ಅದೇ ಬಿದ್ದು ಹೊಡೆದೋಯ್ತು. ಇದು ಯಾಕೆ ಅಂತಲೇ ಗೊತ್ತಾಗಲಿಲ್ಲ. ಗಾಳಿನೂ ಅಷ್ಟೊಂದು ಜೋರಾಗಿ ಬೀಸ್ತಾ ಇರಲಿಲ್ಲ. ಏನು ಅಂತ ಅರ್ಥನೇ ಆಗಲಿಲ್ಲ ನನಗಂತೂ. ಇವತ್ತಿನ ವ್ಲಾಗಲ್ಲಿ ನಾನೇನೂ ನಿಮಗೆ ಕಂಟೆಂಟನ್ನು ತಂದಿಲ್ಲ. ಬಟ್ ಆದರೆ ಒಂದು ಯುಗಾದಿ ಟೈಮ್ನಲ್ಲಿ ಹೇಗಿರುತ್ತೆ ಮನೆ ಕ್ಲೀನಿಂಗ್ ಎಲ್ಲ ಹೇಗೆ ಮಾಡ್ತಿರ್ತಾರೆ ಅಂತ ಸುಮ್ಮನೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ. ಇದನ್ನು ಯುಗಾದಿ ಫೆಸ್ಟಿವಲ್ಗೆ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಚೆನ್ನಾಗಿರಲ್ಲ, ಸಪ್ರೇಟಾಗಿ ಫೆಸ್ಟಿವಲ್ ವ್ಲಾಗ್ನ ಹಾಕೋಣ ಅಂತ ಹೇಳಿ ಸುಮ್ಮನಾದೆ. ನೋಡಿ, ನನ್ನ ಮಗ ಈ ಥರ ತೊಗೊಂಡು ಬಂದು ನಾನು ಒಗ್ಗರಣೆ ಮಾಡ್ತಿರ್ತೀನಿ ಅಂತ ಹೇಳಿ ಅವನು ಮಾಡ್ತಾ ಇದ್ದಾನೆ. ಸೊ ಇವತ್ತಿನ ವ್ಲಾಗ್ ಪುಟಾಣಿ ಒಂದು ಎಂಜಾಯ್ಮೆಂಟ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆಯೇ ಥ್ಯಾಂಕ್ಸ್ ಫಾರ್ ವಾಚಿಂಗ್.